ಇಷ್ಟು ಬೇಗ ತಿನ್ಬಿಟ್ರಾ? ಸಕಾಲಾಯ್ತು ಮಿಸ್, ಅದಕ್ಕೆ ಬೇನೆ ತಿನ್ಬಿಟ್ಟೆ. ನಿಮ್ಗೆ ಇನ್ನೊಂದು ಮಾತು ಗೊತ್ತಾ? ಚಕ್ಲಿನ ಯಾವಾಗ್ಲೂ ಸುತ್ತಲೂ ಕಚ್ಕೊಂಡು ತಿನ್ಬೇಕು, ಅವಾಗ್ಲೇ ಮಜಾ. ಅದನ್ನ ಅಡ್ಡಡ್ಡ ತಿನ್ಬಾರ್ದು. ಏಕೆ? ಚಕ್ಲಿಗೆ ನೋವಾಯ್ತಾ? ಶ್ರೀ, ನನಗೆ ಸೂರ್ಯಣ್ಣನ ನೋಡ್ದಾಗಿಂದ ಯಾಕೋ ಒಂಥರ ಬೇಜಾರಾಗ್ತಿದೆ ಶ್ರೀ. ನನಗೂ. ಅವ್ರ ಹೆಂಡತಿ ಎಷ್ಟು ಲಕ್ಕಿ. ಆದ್ರೆ ಈಗ ಇಲ್ವಲ್ಲ ಮಿಸ್. ಆದ್ರೆ ಅವ್ರು ಇದ್ದಾಗ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಅನ್ನೋದು ಈಗ ಸೂರ್ಯಣ್ಣನ ನೋಡಿದ್ರೆ ಗೊತ್ತಾಗುತ್ತೆ. ಪಾಪ ಯಾರ ದೃಷ್ಟಿ ಬಿತ್ತೋ ಏನೋ. ದೇವ್ರತ ಇಲ್ಲಿ ಗಂಟ ಹೆಚ್ಚಿಗೆ ಏನು ಕೇಳ್ಕೊಂಡಲ್ಲ, ಆದ್ರೆ ಇವತ್ತು ಕೇಳ್ಕೊಬೇಕು ಅನಿಸ್ತಾ ಇದೆ. ಏನು? ಇಬ್ರು ಕಡೆ ಗಂಟ ಒಟ್ಟಿಗೆ ಇರ್ಬೇಕು. ಅದ್ರಲ್ಲಿ ಕೇಳ್ಕೊಳ್ಳೋದೇನಿದೆ? ನಾವು ಒಟ್ಟಿಗೆನೆ ಇರ್ತೀವಿ. ಅಂದ್ರೆ ಸಾವನಾಗೋದು. ಒಂದು ಕ್ಷಣನೂ ಆ ಕಡೆ ಈ ಕಡೆ ಆಗ್ಬಾರ್ದು ಮಿಸ್ಸು. ಇಬ್ರು ಒಟ್ಟಿಗೆ ಹೊಂಟೋಗ್ಬೇಕು. ಒಬ್ರನ್ನ ಬಿಟ್ಟು ಒಬ್ರು ಬದುಕೋ ಕಷ್ಟ, ನರಕ ಅನ್ನೋದು ಅಜ್ಜಯ್ ನೋಡಿದ್ಮೇಲೆ ಗೊತ್ತಾಯ್ತು. ಐ ಲವ್ ಯು ಶ್ರೀ. ಅದನ್ನೇ ಕನ್ನಡದಾಗ ಹೇಳ್ಬೋದಿತ್ತಪ್ಪ. ನನ್ನ ಪ್ರಾಣಕ್ಕಿಂತ ಪ್ರೀತಿ ಜಾಸ್ತಿ ನಿಮ್ಮ ಮೇಲೆ, ಸರಿನಾ? ಹಬ್ಬ ಜನ್ಮ ಕೊಟ್ರು, ಆದ್ರೆ ಜೀವನ ಹೇಳ್ಕೊಟ್ಟಿದ್ ನೀವೇ ಮಿಸ್ಸು. ಇದೇನಿದು? ಸರಿಯಾಗಿ ನಿಂತ್ಕೊಳ್ಳಿ ಶ್ರೀ. ನೆಮ್ಮದಿಯಾಗಿ ಒಂದು ಮುತ್ತು ಕೊಡೋಕ್ಕೂ ಬಿಡ್ತಿಲ್ವಲ್ಲ. ಅಲ್ಲ ಹಂಗಂತ ಇಲ್ಲಿ ರಸ್ತೆನಾಗೆ ಏನ್ ಇವಾಗ ನನ್ನ ಗಂಡನ ಮೇಲೆ ನಂಗೆ ಮುದ್ದು ಜಾಸ್ತಿ ಆಗಿದೆ. ಸರಿ, ಆದ್ರೆ ಪಬ್ಲಿಕ್ನಾಗೆ. ಪಬ್ಲಿಕ್ಕಾ? ಹಲೋ ಪಬ್ಲಿಕ್, ಯಾರಿದ್ದೀರಾ? ಮಿಸ್ ಮುಂದೆ DC ಆಗೋರು. ಅದಕ್ಕೆ DC ಆದವ್ರು ಗಂಡನ ಪ್ರೀತಿ ಮಾಡ್ಬಾರ್ದಾ? ಹಂಗಲ್ಲ, ಮಾಡ್ಬೋದು. ಮಾಡ್ಬೋದಲ್ವಾ? ಮಿಸ್ ಅಲ್ಲ, ಟೈಮ್ ಆಯ್ತು, ಬನ್ನಿ. ಶ್ರೀ, ತುಂಬಾ ಜೋರಾಗಿ ಕೂಗದ್ನಾ? ಹಾ, ನೀವು ಕೂಗಿದ್ದು ನಿಮಗೆ ಗೊತ್ತಿಲ್ವಾ? ಸರೋಯ್ತು, ನಾನೇ ಹೋಗಿ ಅಬ್ಬನ ಹತ್ರ ಮಲ್ಕೋತೀನಿ. ಅಯ್ಯಯ್ಯೋ, ಏನಾಯ್ತು? ನನಗೆ ಒಬ್ಬಳೆ ಮಲ್ಗಕ್ಕೆ ಭಯ ಆಗತ್ತೆ. ಅಮ್ಮ ತಾಯಿ, ನಿನ್ನ ಜೊತೆ ಮಲ್ಕೊಳ್ಳೋಕ್ಕೆ ನನ್ಗೆ ಭಯ ಆಗುತ್ತೆ ಅಷ್ಟೆ. ಸಾರಿ. ಆಗಾಗ ಹೀಗಾಗ್ತಾ ಇರತ್ತೆ, ಕೆಲವು ದಿನಗಳಿಂದ ಆಗಿರಲಿಲ್ಲ. ಹೀಗಾದಾಗ ಬೇರೆ ಏನಾದರೂ ಸಿಂಟಮ್ಸ್ ಇದೆಯಾ? ಲೈಕ್ ಪಕ್ಕದಲ್ಲಿ ಮಲಗಿರೋರು ಕತ್ತಿ ಸಿಕ್ಬಿಡೋದು, ಆ ಥರ ಏನಾದರೂ? ಛೇ, ಹಾಗೆಲ್ಲ ಏನಿಲ್ಲ. ನಾನು ಕತೆಗಳಲ್ಲೆಲ್ಲ ಓದಿದ್ದೀನಿ. ಹೀಗೆ ಓಪನಿಂಗ್ ಸೀನಲ್ಲಿ ಮೊದಲನೇ ಬಲಿನೇ ಪಕ್ಕದಲ್ಲಿ ಮಲಗಿರೋ ಅಮಾಯಕ ಹುಡುಗಿ. ಇಲ್ಲ, ನಾ ಏನೂ ಮಾಡಲ್ಲ. ಪ್ರಾಮಿಸ್? ನಿಮ್ಮೇಲೆ ಪ್ರಾಮಿಸ್. ಅಯ್ಯೋ, ನನ್ನ ಮೇಲೆ ಪ್ರಾಮಿಸಾ? ಬೇಡ ಬೇಡ, ಉಫಿ. ನೀವು ಮಲ್ಕೋಬೋದು. ಬನ್ನಿ ಸುಮಾ. ಬಾ ಸುಮಾ. ಚಾಮುಂಡವ್ವ, ಪಟ್ಟಾಳವ್ವ, ಹಟ್ಟಿಲಕ್ಕಮ್ಮ, ಬೆಟ್ಟದ ಕಾಳಿ, ಎಲ್ಲರೂ ನನ್ನ ಕಾಪಾಡ್ರವ್ವ. ನನ್ನಿಂದ ನಿನಗೆ ತೊಂದರೆ ಆಗ್ತದೆ ಅಲ್ವಾ? ನಾನು ಮೆಸ್ಸಲ್ಲೇ ಹೋಗಿ ಮಲ್ಕೋತೀನಿ. ಸಾರಿ ಸುಮಾ, ನಾನು ಇರೋ ಜಾಗದಲ್ಲೆಲ್ಲ ತೊಂದರೆ ಆಗತ್ತೆ. ನನ್ನಿಂದ ಅಪ್ಪಂಗೆ ತೊಂದರೆ, ಈಗ ನಿಮ್ಗೆಲ್ರಿಗೂ ತೊಂದರೆ. ಇಲ್ಲ, ಹಾಗೇನೂ ಇಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಮಲ್ಕೊಳ್ಳಿ. ಯಾಕೆ, ಏನಾಯಿತು? ನಾನು ಭಯಪಟ್ಟಿದ್ದು ನಿಜಾನೇ, ಆದರೆ ನಿಮ್ಮ ಮನ್ಸಿಗೆ ನೋವಾಗಲಿ ಅಂತ ನಾನು ಹೀಗೆ ಮಾಡಲಿಲ್ಲ. ಇಲ್ಲ, ಅದಕ್ಕಲ್ಲ. ನನಗೆ ಹೀಗಾದಾಗೆಲ್ಲ ಅಪ್ಪ
ಅಪ್ಪ ಬೇಜಾರು ಮಾಡ್ಕೊಳ್ಳೋರು. ಆದರೆ ನನಗೆ ಸಮಾಧಾನ ಮಾಡೋಕ್ಕೆ ಅವ್ವನೋ ಅಕ್ಕ ತಂಗಿರೋ ಯಾರೂ ಇರ್ತಾ ಇರಲಿಲ್ಲ. ಫಸ್ಟ್ ಟೈಮ್ ಫ್ಯಾಮಿಲಿ ಸಿಕ್ಕಂಗೆ ಅನ್ನಿಸ್ತಾ ಇದೆ. ಮಿಸ್ಸು ನಿಮಗೆ ಬೇಕಾಗಿರೋದನ್ನ ಇಟ್ಟಿವ್ನಿ. ಹಂಗವಾ ಅಣ್ಣಯ್ಯ, ಸ್ನೇಹನ್ ಬಟ್ಟೆನೆಲ್ಲ ನೀನು ಪ್ಯಾಕ್ ಮಾಡ್ತಿದ್ಯಾ? ಅದು ಇಷ್ಟು ಬೇಗ? ನೀನೇ ಅರ್ಜೆಂಟಾಗಿ ಕಳಿಸೋ ಥರ ಇದೆಯಾ? ಅವ್ಳು ಹೋಗೋಕೆ ಇನ್ನೂ ಟೈಮ್ ಇದೆ ಅಣ್ಣಯ್ಯ. ಹಂಗೇನಿಲ್ಲ ತಂಗಿವ, ಅದು ನಿಮ್ಮ ಅದಕ್ಕೆ ಏನು ಮರಿಬಾರ್ದು ಅನ್ನೋ ಕಾರಣಕ್ಕೆ ನಾನು ಎಲ್ಲ ಪ್ಯಾಕ್ ಮಾಡ್ತೇವೆ. ಅಂದರೆ ಅವಸರದಲ್ಲಿ ಕಳಿಸ್ಬೇಕು ಅಂತನಾ, ಕಳ್ಸೋಕೆ ಇಷ್ಟ ಇಲ್ಲ ಅಂತನಾ? ತೇಚೆ ಎರಡೂ ಅಲ್ಲ, ಕಳ್ಸಕ್ಕೆ ಇಷ್ಟ ಇಲ್ಲ ಅಂತ ಹೆಂಗೆ ಹೇಳಿ. ಆದರೆ ಆ ಟ್ರೈನಿಂಗ್ ಏನೈತೋ ಅದು ನಮ್ಮೂರಿನಾಗೆ ಅಥವಾ ಬೆಂಗಳೂರಿನಾಗೆ ಇಲ್ಲ ಅಂದರೆ ನಮ್ಮ ಕರ್ನಾಟಕದ ಎಲ್ಲನ ಇದ್ದಿದ್ರೆ ಸಂದಾಗಿರ್ತಾಯಿತ್ತು. ಅಣ್ಣಯ್ಯ, ನನಗೆ ಅರ್ಥ ಆಗ್ತಿದೆ ನಿನ್ನ ಮನಸ್ಸಿನ ತಳಮಳ. ಸ್ನೇಹನ್ ಬಿಟ್ಟು ಹೇಗಿರೋದು ಅಂತ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಅದನ್ನ ನೆನ್ಸ್ಕೊಂಡ್ರೆ ದಿಗ್ಲಾಗ್ತೈತಂಗವ. ಅಪ್ಪಿತಪ್ಪಿ ಸ್ನೇಹಂಗೆ ಡೆಲ್ಲಿಲೋ ಮುಂಬೈಲೋ ಪೋಸ್ಟಿಂಗ್ ಹಾಕಿದ್ರೆ ಏನು ಮಾಡ್ತೀಯಾ? ಒಬ್ಬನೇ ಇರೋದನ್ನ ರೂಢಿ ಮಾಡ್ಕೊ ಅಣ್ಣಯ್ಯ. ಇನ್ಮೇಲೆ ಬರೀ ಫೋನ್ ಕಾಲ್ ಅಷ್ಟೇ. ಇದಂತ ಹಿಂಗೆ ಹೇಳ್ತಿದ್ಯಾ? ಬಿಡ್ತು ಅವನು.